ಬಾಳಿಗೊಂದು ಸಂಗಾತಿ ಸಿಕ್ಕರೆ ಸಾಕಪ್ಪ ಚೆನ್ನಾಗಿ ಜೀವನ ಮಾಡಬಹುದು ಅಂತ ಹೇಳಿ ಎಷ್ಟೋ ಜನ ಯುವಕರು ಕಾಯ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ಯುವಕರು ಬಾಳಿನ ಜೊತೆಗೆ ಚಂದುಳ್ಳ ಚೆಲುವೆ ಅಂತ ಹುಡುಗಿಯರು ಸಿಕ್ಕರೂ ಕೂಡ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲ ಸಲ್ಲದ ಕಿರುಕುಳವನ್ನು ಕೊಟ್ಟು ಅವರು ಪ್ರಾಣವನ್ನು ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಒಂದು ಘಟನೆಯೂ ಕೂಡ ನಡೆದಿದೆ. ಬಹಳಷ್ಟು ಘಟನೆಗಳು ಇತ್ತೀಚೆಗೆ ವರದಕ್ಷಿಣೆಯ ಆಧಾರದ ಮೇಲೆ ನಡೀತಾ ಇದೆ. ಇಲ್ಲಿ ಆದಿಲ್ ಮತ್ತು ಫಾತಿಮತ್ ಎಂಬ ಜೋಡಿ ಕಳೆದ 1 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಕೂಡ ಆಗಿರ್ತಾರೆ. ಇನ್ನು 1 ವರ್ಷ ಕೂಡ ಪೂರ್ಣವಾಗಿರೋದಿಲ್ಲ. ಅಷ್ಟರಲ್ಲೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಫಾತಿಮತ್ ಏನಿದ್ದಾಳೆ, ಈಕೆ ಅತ್ತೆ ಮತ್ತು ಗಂಡನ ಎದುರಲ್ಲೇ ಆಸಿಡ್ ಅನ್ನು ಕುಡಿದು ಪ್ರಾಣವನ್ನ ಬಿಟ್ಟಿದ್ದಾಳೆ. ಮದುವೆ ಆದ ನಂತರದಲ್ಲಿ ಈಕೆಗೆ ಚಿನ್ನವನ್ನತ ವರದಕ್ಷಿಣೆಯನ್ನತ ಅಂತ ಹೇಳಿ ಗಂಡ ಮತ್ತು ಅತ್ತೆ ಕಿರಿಕಿರಿಯನ್ನ ನೀಡ್ತಾ ಇದ್ರಂತೆ. ಇದರಿಂದ ಮನನೊಂದಂತಹ ಆಕೆ ಆ ಗಂಡ ಮತ್ತು ಅತ್ತೆ ಎದುರುಗಡೆಯೇ ಆಸಿಡ್ ಅನ್ನ ಸೇವಿಸಿದ್ದಾಳೆ. ಆಗ ಗಂಭೀರಗೊಂಡಂತಹ ಫಾತಿಮತ್ತನ್ನ ಆಕೆಯ ಗಂಡ ಆದಿಲ್ ಶಾ ಮತ್ತು ಮನೆಯವರೆಲ್ಲ ಸೇರಿ ಆಸ್ಪತ್ರೆಗೆ ಸೇವಿಸಿದ್ದಾರೆ. ಆದರೂ ಕೂಡ ಆಕೆ ಬದುಕಿ ಉಳಿದಿಲ್ಲ. ಇತ್ತೀಚಿನ ವರದಿಗಳ ಪ್ರಕಾರ ದೇಶದಲ್ಲಿ ಪ್ರತಿ ವರ್ಷ 5,000ಕ್ಕೂ ಅಧಿಕ ಯುವತಿಯರು ಅಥವಾ ವಿವಾಹಿತ ಮಹಿಳೆಯರು ವರದಕ್ಷಿಣೆಯ ಸಲುವಾಗಿಯೇ ಆತ್ಮಹತ್ಯೆಯನ್ನ ಮಾಡ್ಕೋತಾ ಇದ್ದಾರಂತೆ. ಹಾಗಾಗಿ ಅಂಥದ್ರಲ್ಲಿ ಈ ಘಟನೆಯೂ ಕೂಡ ಒಂದು ಸೇರಿದೆ. ಇದಕ್ಕೆಲ್ಲ ಯಾವಾಗ ಕಡಿವಾಣ ಅಂತಿದ್ದಾರೆ ಸಾರ್ವಜನಿಕರು. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.